ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ಸಯ್ಯದಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ವ ಅಹ್ಲಿ ಬೈತಿಹಿ ಅಜ್ಮഈನ್. ಸರ್ವಸ್ತುತಿ ಸರ್ವಗುಣಗಾನ ನಮ್ಮೆಲ್ಲರ ಸೃಷ್ಟಿಕರ್ತ, ಭೂಮಿ ಆಕಾಶಗಳ ಒಡೆಯ, ನಿರ್ಣಾಯಕ ದಿನದ ಅಧಿಪತಿಯಾಗಿರುವ ಆ ಏಕೋ ಜಗದೀಶ್ವರನಿಗೆ, ಆ ಸೃಷ್ಟಿಕರ್ತನಿಗೆ ಮಾತ್ರ ಮೀಸಲು. ಆ ದೇವನ ಕರುಣೆ ಹಾಗೂ ಶಾಂತಿ ಈ ಭೂಮಿಗೆ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಸಜ್ಜನರ ಮೇಲೆ, ಶರಣರ ಮೇಲೆ ಸದಾ ವರ್ಷಿಸುತ್ತಿರಲಿ. ವಿಶೇಷವಾಗಿ ಜಗತ್ತು ಕಂಡ ಕೊನೆಯ ಪ್ರವಾದಿ, ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ, ಅವರ ಕುಟುಂಬದವರ ಮೇಲೆ, ಅವರ ಅನುಯಾಯಿಗಳ ಮೇಲೆ ಸದಾ ವರ್ಷಿಸುತ್ತಿರಲಿ. ಈ ಸಂದರ್ಭದಲ್ಲಿ ನಾನು ಈ ನನ್ನ ವಿಡಿಯೋವನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೆ ನಾನು ಸಲಾಂ ಅರ್ಪಿಸುತ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಅಂತಂದರೆ ನಿಮ್ಮೆಲ್ಲರ ಮೇಲೆ ಆ ದೇವನ ಕರುಣೆ ಹಾಗೂ ಶಾಂತಿ ಸದಾ ವರ್ಷಿಸುತ್ತಿರಲಿ. ಈ ಜಗತ್ತಿನಲ್ಲಿ ಅತ್ಯಂತ ಸುಂದರ, ಶ್ರೇಷ್ಠ, ಪ್ರಿಯ ದೇಶ ನಮಗೆ ಅಂತಂದರೆ ನಮ್ಮ ಭಾರತ, ನಮ್ಮ ದೇಶ. ನಮ್ಮ ದೇಶದ ವಿಶೇಷತೆ ಏನು ಜಗತ್ತಿನಲ್ಲಿ ಅಂತಂದರೆ, ವಿವಿಧತೆಯಲ್ಲಿಯೇ ಏಕತೆಯೇ ನಮ್ಮ ವಿಶೇಷತೆಯಾಗಿದೆ. ಭಾರತದಲ್ಲಿ ನಾವು ಅನೇಕ ಧರ್ಮೀಯರು, ಅನೇಕ ಭಾಷೆ ಉಳ್ಳವರು, ಅನೇಕ ಸಂಸ್ಥೆಗಳನ್ನು ಉಳ್ಳವರು, ನಾವು ಕೋಮು ಸೌಹಾರ್ದತೆಯಿಂದಲೇ ಬದುಕುತ್ತೇವೆ. ಇದು ಜಗತ್ತಿಗೆ ಮಾದರಿಯಾದಂಥ ಒಂದು ವಿಷಯವಾಗಿದೆ. ಜನರೇ, ಮನುಷ್ಯನ ಮನಸ್ಸು ಒಳಿತು ಮತ್ತು ಕೆಡುಕು ವಿಚಾರಗಳ ರಣರಂಗವಾಗಿರುತ್ತದೆ. ನಮ್ಮ ಮನಸ್ಸಿನಲ್ಲಿ ಅನೇಕ ಬಾರಿ ನಾನಾ ತರಹದ ಪ್ರಶ್ನೆಗಳು ಉದ್ಭವವಾಗುತ್ತವೆ. ಉದಾಹರಣೆಗೆ, ನಾನು ಯಾರು? ನಾನು ಎಲ್ಲಿಂದ ಬಂದಿದ್ದೇನೆ? ನನ್ನ ಜೀವನಕ್ಕೆ ಏನಾದರೂ ಉದ್ದೇಶವಿದೆಯೇ? ನನ್ನ ಸೃಷ್ಟಿಕರ್ತ ಯಾರು? ಮರಣಾನಂತರ ನನ್ನ ಜೊತೆಗೆ ಏನಾಗಲಿದೆ? ಎಂಬ ಹಲವು ಪ್ರಶ್ನೆಗಳು ನಮಗೆ ಕಾಡುತ್ತವೆ. ಈ ಆಧ್ಯಾತ್ಮಿಕ ದಾಹದ ಈ ಪ್ರಶ್ನೆಗಳಿಗೆ ಉತ್ತರ ನಮಗೆ ಕೇವಲ ಧಾರ್ಮಿಕ ಗ್ರಂಥಗಳಿಂದ ಮಾತ್ರ ಲಭಿಸುತ್ತವೆ. ವಿಶೇಷವಾಗಿ ನಮ್ಮಲ್ಲಿ ಭೂಪಟದಲ್ಲಿದ್ದಂಥ ಎಲ್ಲ ದೈವಿಕ ಗ್ರಂಥಗಳಲ್ಲಿ ನಮಗೆ ಈ ಉತ್ತರಗಳು ಸಿಗಬಹುದು. ವಿಶೇಷವಾಗಿ ಮಾನವನ ಸಾಧ್ಯಂತ ಸನ್ಮಾರ್ಗಕ್ಕಾಗಿ ಆ ದೇವನ ವತಿಯಿಂದ ಅವತೀರ್ಣಗೊಳಿಸಲ್ಪಟ್ಟ ಕೊನೆಯ ಗ್ರಂಥ ಕುರಾನ್ ಆಗಿದೆ. ಆ ಕುರಾನಿನಲ್ಲಿ ಬಹಳ ಸ್ಪಷ್ಟವಾಗಿ ಈ ಪ್ರಶ್ನೆಗಳಿಗೆ ಉತ್ತರ ನಮಗೆ ದೊರಕುತ್ತದೆ. ಆ ದೇವನು ಮನುಷ್ಯನ ಬದುಕಿಗೆ ಬೇಕಾದ ಸಕಲ ಸೌಕರ್ಯಗಳನ್ನು ಕೊಟ್ಟು ಈ ಭೂಮಿ, ಆಕಾಶ, ಗಾಳಿ, ನೀರು, ಈ ವ್ಯವಸ್ಥೆಯನ್ನು ಮಾಡಿ ಕೋಟಿಗಟ್ಟಲೆ ಮನುಷ್ಯರನ್ನು ಆತನು ಸೃಷ್ಟಿಸಿದ್ದಾನೆ. ಮನುಷ್ಯನ ದೇಹಕ್ಕೆ ಬೇಕಾದ ಎಲ್ಲ ಬೇಡಿಕೆಗಳನ್ನು ಆತನು ಪೂರೈಸುತ್ತಿದ್ದಾನೆ. ಅದರ ಜೊತೆಗೆ ಆಧ್ಯಾತ್ಮಿಕ ಬೇಡಿಕೆಗಳನ್ನು ಪೂರೈಸುವ ಕೆಲಸವೂ ಕೂಡ ಆತನು ಮಾಡಿದ್ದಾನೆ. ಆ ದೇವನು ಮನುಷ್ಯನ ಮಾರ್ಗದರ್ಶನಕ್ಕಾಗಿ ಆದಿಕಾಲದಿಂದಲೇ ಮಾನವ ಕುಲದಲ್ಲಿ, ಪ್ರತಿಯೊಂದು ಭೂಭಾಗದಲ್ಲಿ, ಪ್ರತಿಯೊಂದು ಸಮುದಾಯದಲ್ಲಿ ಆತನು ದೇವನ ಸಂದೇಶವಾಹಕರು ಬಂದಿದ್ದಾರೆ. ಹಾಗೂ ಅದರ ಜೊತೆಗೆ ದೈವಿಕ ಗ್ರಂಥಗಳನ್ನು ಕೂಡ ಆತನು ಅವತೀರ್ಣಗೊಳಿಸಿದ್ದಾನೆ. ಈ ಭೂಮಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಒಂದು ಹದೀಸ್ನಲ್ಲಿ ಸುಮಾರು 1,24,000 ಪ್ರವಾದಿಗಳು ಈ ಭೂಲೋಕಕ್ಕೆ ಬಂದು ಹೋಗಿದ್ದಾರೆ. ಈ ಭೂಮಿಯಲ್ಲಿ ಇತಿಹಾಸದ ಪ್ರತಿಯೊಂದು ಕಾಲಘಟ್ಟದಲ್ಲಿ ಎಲ್ಲ ಸಮುದಾಯಗಳಲ್ಲಿ ಆ ದೇವನ ಸಂದೇಶವಾಹಕರು ಬಂದು ಹೋಗಿದ್ದಾರೆ. ಆ ಎಲ್ಲ ಸಂದೇಶವಾಹಕರ ಬೋಧನೆಗಳು ಸರಿಸಮಾನವಾಗಿರುತ್ತವೆ. ಈ ಭೂಲೋಕಕ್ಕೆ ಬಂದಂಥ ಎಲ್ಲ ಪ್ರವಾದಿಗಳು ಮೊಟ್ಟ ಮೊದಲನೇದಾಗಿ ಮನುಷ್ಯನಿಗೆ ಯಾವ ಪಾಠ ನೀಡಿದರು ಅಂತಂದ್ರೆ ಏಕದೇವೋಪಾಸನೆಯ ಪಾಠ ನೀಡಿದರು. ಈ ಜನರೇ, ನಿಮ್ಮನ್ನು
ನಿಮ್ಮ ದೇವನು ಒಬ್ಬನೇ, ನೀವೆಲ್ಲರೂ ಒಂದು ದೇವನ ಸೃಷ್ಟಿಗಳು, ಪರಸ್ಪರ ಸಹೋದರರು ಎಂದು ಆ ಒಂದು ಸಿದ್ಧಾಂತವನ್ನು ಎಲ್ಲ ಪ್ರವಾದಿಗಳು ತಮ್ಮ ತಮ್ಮ ಸಮುದಾಯಗಳ ಮುಂದೆ ಪ್ರತಿಪಾದಿಸಿ ಹೋಗಿದ್ದಾರೆ. ಈ ಭೂಮಿ ಮೇಲಿದ್ದಂತ ಎಲ್ಲ ದೈವಿಕ ಗ್ರಂಥಗಳನ್ನು ನಾವು ತುಲನಾತ್ಮಕ ಅಧ್ಯಯನ ಮಾಡಿದರೆ ಎಲ್ಲ ಧರ್ಮ ಗ್ರಂಥಗಳ ಸಂದೇಶ, ಅದರಲ್ಲಿ ನಮಗೆ ಏಕದೇವೋಪಾಸನೆಯ ಸಂದೇಶ ನಮಗೆ ಸಿಗುತ್ತದೆ. ಆತನು ಸರ್ವಶಕ್ತನು, ಸರ್ವವನ್ನು ವೀಕ್ಷಿಸುವವನು, ಸಾರ್ವಭೌಮನೂ ಆಗಿರುತ್ತಾನೆ. ಆತನನ್ನು ನೋಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರವಾದಿಗಳು ಏನು ನೀತಿಯ ಪಾಠ ಹೇಳಿಕೊಟ್ಟರು ಅಂತಂದ್ರೆ, ಆ ದೇವನನ್ನು ನೋಡಲು ಸಾಧ್ಯವಿಲ್ಲ, ಆದರೆ ಆತನು ಎಲ್ಲರನ್ನೂ ನೋಡುತ್ತಿದ್ದಾನೆ, ವೀಕ್ಷಿಸುತ್ತಿದ್ದಾನೆ. ಅದಕ್ಕಾಗಿ ಅವನನ್ನು ಭಯಪಡುತ್ತಾ ನೀವು ಬದುಕಿರಿ. ಏಕದೇವೋಪಾಸನೆಯ ಬಹಳ ದೊಡ್ಡ ಲಾಭ ಮಾನವ ಕುಲಕ್ಕೆ ಏನಾಗುತ್ತದೆ ಅಂತಂದ್ರೆ, ನಾವೆಲ್ಲರೂ ಸಮಾನರು, ಯಾರು ಶ್ರೇಷ್ಠರು ಕೀಳರು ಅಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಒಂದು ಹದೀಸ್ನಲ್ಲಿ, ದೇವನ ಸನ್ನಿಧಿಯಲ್ಲಿ ಮನುಷ್ಯನಿಗೆ, ಅವನ ಸನ್ನಿಧಿಯಲ್ಲಿ ನಮಗೆ ಶ್ರೇಷ್ಠತೆ ದೊರಕಬೇಕು ಅಂತಂದ್ರೆ ಅದು ಕೇವಲ ನಮ್ಮ ಕರ್ಮಗಳಿಂದ ಹಾಗೂ ದೇವ ಭಯ ಮತ್ತು ಭಕ್ತಿಯಿಂದ ಮಾತ್ರ ಎಂದು ಹೇಳಿದ್ದಾರೆ. ಇದೇ ನಿಟ್ಟಿನಲ್ಲಿ ಪ್ರವಾದಿಗಳು ಹೇಳಿದರು, ಅರಬರಿಗೆ ಅರಬೇತರರ ಮೇಲೆ, ಅರಬೇತರರಿಗೆ ಅರಬರ ಮೇಲೆ, ಬಿಳಿಯರಿಗೆ ಕರಿಯರ ಮೇಲೆ, ಕರಿಯರಿಗೆ ಬಿಳಿಯರ ಮೇಲೆ ಯಾವ ಶ್ರೇಷ್ಠತೆಯೂ ಇಲ್ಲ. ಮನುಷ್ಯನಿಗೆ ದೇವನ ಸನ್ನಿಧಿಯಲ್ಲಿ ಶ್ರೇಷ್ಠತೆ ಸಿಗುವುದು ಕೇವಲ ಅವನ ಒಳ್ಳೆಯ ಕಾರ್ಯಗಳಿಂದ ಮಾತ್ರ, ಒಳ್ಳೆಯ ಕರ್ಮಗಳಿಂದ ಮಾತ್ರ. ಅದಕ್ಕಾಗಿ ಈ ಪ್ರವಚನದ ಮೂಲಕ ನಮಗೇನು ತಿಳಿದು ಬರುತ್ತದೆ ಅಂತಂದರೆ, ಮನುಷ್ಯ ಭೂಲೋಕದಲ್ಲಿ ಸತ್ಕರ್ಮಗಳನ್ನು ಮಾಡುತ್ತಾ ಬದುಕಬೇಕು. ಏಕದೇವೋಪಾಸನೆ ಅಥವಾ ಏಕದೇವನ ಮೇಲೆ ವಿಶ್ವಾಸವಿಟ್ಟುಕೊಂಡು ನಾವೆಲ್ಲರೂ ಸರಿ ಸಮಾನರು ಅಂತ ನಂಬಿಕೊಂಡು ಎಲ್ಲರ ಜೊತೆಗೆ, ನೆರೆ ಕೆರೆಯವರ ಜೊತೆಗೆ, ಸಮಾಜ ಬಾಂಧವರ ಜೊತೆಗೆ ಹಾಗೂ ನಮ್ಮ ಸುತ್ತಮುತ್ತಲಿನಲ್ಲಿದ್ದಂಥ ನಮ್ಮ ಎಲ್ಲ ಮನುಷ್ಯರ ಜೊತೆಗೆ ಬಹಳ ಸೌಹಾರ್ದತೆಯಿಂದ, ಮಾನವೀಯತೆಯಿಂದ ಬದುಕುವಂತ ಪಾಠ ಈ ಜಗತ್ತಿಗೆ ಬಂದಂತ ಎಲ್ಲ ಪ್ರವಾದಿಗಳು ಕೊಟ್ಟಿದ್ದಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಬಾರಿ ತನ್ನ ಅನುಯಾಯಿಗಳ ಮುಂದೆ ಒಂದು ಬಾರಿಗೆ ಹೀಗೆ ಹೇಳುತ್ತಾರೆ, ಅವನಿಗೆ ದೇವನ ಮೇಲೆ ವಿಶ್ವಾಸವಿಲ್ಲ, ಅವನಿಗೆ ದೇವನ ಮೇಲೆ ವಿಶ್ವಾಸವಿಲ್ಲ. 3 ಬಾರಿ ಈ ತರ ಹೇಳುತ್ತಾರೆ. ಆಗ ಅವರ ಅನುಯಾಯಿಗಳು ಗಾಬರಿಗೊಂಡು ಕೇಳುತ್ತಾರೆ, ಹೇ ದೇವನ ಸಂದೇಶವಾಹಕರೇ, ಯಾರಿಗೆ ದೇವನ ಮೇಲೆ ವಿಶ್ವಾಸವಿಲ್ಲ ಅಂತ ಕೇಳಿದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಒಬ್ಬ ಮನುಷ್ಯ ಹೊಟ್ಟೆ ತುಂಬ ತಿಂದು ಮನೆಯಲ್ಲಿ ತೇಗುತ್ತಾ ಮಲಗಿದ್ದಾನೆ, ಅವನ ನೆರೆ ಕೆರೆಯಲ್ಲಿದ್ದಂತ ಒಬ್ಬ ಮನುಷ್ಯ ಹಸುವಿನಿಂದ ಬಳಲುತ್ತಿದ್ದರೆ ಆ ಮನುಷ್ಯನಿಗೆ ದೇವನ ಮೇಲೆ ಭರವಸೆ ನಂಬಿಕೆ ಇಲ್ಲ ಎಂದು ಹೇಳುತ್ತಾರೆ. ಅರ್ಥಾತ್ ಬಡವರ, ಹಸಿದವರ ಕಾಳಜಿ, ಕಳಕಳಿ ಬಡವರ ಬಗ್ಗೆ ಇರಬೇಕು ಎನ್ನುವಂತ ಪಾಠ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ನೀಡಿದ್ದಾರೆ. ಈ ನಮ್ಮ ದೇಶದ ಮೊಟ್ಟ ಮೊದಲನೇ ಮಹಿಳಾ ಗವರ್ನರ್ ಶ್ರೀಮತಿ ಸರೋಜಿನಿ ನಾಯ್ಡು ಅವರು ಒಂದು ಪುಸ್ತಕದಲ್ಲಿ ಹೀಗೆ ಬರೆದಿದ್ದಾರೆ, ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿ ಜನರಲ್ಲಿ ಸಮಾನತೆಯನ್ನು ತೋರಿಸಿದವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿರುತ್ತಾರೆ ಎಂದು ಬರೆದಿದ್ದಾರೆ. ಅವರು ಯಾಕೆ ಈ ತರ ಹೇಳಿದ್ದಾರೆ ಅಂತಂದ್ರೆ, ಮುಸ್ಲಿಮರು ಆ ದೇವನ ಆರಾಧನೆ ಮಾಡುವಾಗ, ಅಂದ್ರೆ ನಮಾಜ್ ನಲ್ಲಿ ನಿಲ್ಲುವಾಗ ಎಲ್ಲರೂ ಸರಿ ಸಮಾನವಾಗಿ ಭುಜಕ್ಕೆ ಭುಜವನ್ನು ತಾಗಿ, ಕರಿಯರಿಗೆ ಬಿಳಿಯರಿಗೆ, ಶ್ರೀಮಂತರು ಬಡವರು ಬಲ್ಲಿದವರು, ಜ್ಞಾನವುಳ್ಳವರು ಅಜ್ಞಾನಿಗಳು, ಯಾರೇ ಇರಲಿ ಎಲ್ಲರೂ ಸರಿ ಸಮಾನವಾಗಿ ಒಂದೇ ಸಾಲಿನಲ್ಲಿ ನಿಂತುಕೊಂಡು ಆ ದೇವನ ಮುಂದೆ ಸಾಷ್ಟಾಂಗವನ್ನು ಬೆರಗಿ ಆರಾಧನೆ ಮಾಡುವಂತ ಪದ್ಧತಿ ಜಗತ್ತಿಗೆ ತೋರಿಸಿದರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದಕ್ಕಾಗಿ ಸರೋಜಿನಿ ನಾಯ್ಡು ಅವರು ಹೇಳುತ್ತಾರೆ, ಪ್ರಜಾಪ್ರಭುತ್ವ, ಮಾನವ ಸಮಾನತೆಯ ಹರಿಕಾರರಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ. ಅದಕ್ಕಾಗಿ ನಾವು ಈಗ ಮನುಷ್ಯ ದೇವನನ್ನು ಮರೆತು ಸ್ವಇಚ್ಛೆಯಂತೆ ಬಾಳುತ್ತಿದ್ದಾನೆ. ಈ
ನಮ್ಮ ಜೀವನದ ದೊಡ್ಡ ಪರೀಕ್ಷೆ ಏನಿದೆ ಅಂತಂದ್ರೆ, ಆ ದೇವನು ಏನು ಬಯಸುತ್ತಾನೆ ಅಂತಂದ್ರೆ, ನನ್ನ ನನ್ನ ದಾಸ, ನಾನು ಸೃಷ್ಟಿಸಿದ ಮಾನವ ನನ್ನ ಆದೇಶದೊಂದಿಗೆ ಅಥವಾ ನನ್ನ ಇಚ್ಛೆಯಂತೆ ಯಾರು ಬದುಕುತ್ತಾರೆ ಅವರಿಗೆ ಮರಣಾನಂತರ ಬರುವಂತ ಆ ಅನಂತ ಕಾಲದ ಜೀವನದಲ್ಲಿ, ಆ ಪರಲೋಕದಲ್ಲಿ ಸ್ವರ್ಗದ ಸುವಾರ್ತೆ ಅವರಿಗೆ ನೀಡಿದ್ದಾನೆ. ಯಾರು ಸ್ವಇಚ್ಛೆಯಂತೆ ಬದುಕುತ್ತಾರೆ ಅಥವಾ ಧರ್ಮವನ್ನು ಧಿಕ್ಕರಿಸಿ, ದೈವಿಕ ಗ್ರಂಥಗಳನ್ನು ಧಿಕ್ಕರಿಸಿ, ಮನಬಂದಂತೆ ದೌರ್ಜನ್ಯದೊಂದಿಗೆ, ಪಾಪಗಳೊಂದಿಗೆ ಯಾರು ಈ ಭೂಲೋಕದಲ್ಲಿ ಬದುಕುತ್ತಾರೆ ಅವರಿಗೆ ನರಕ, ಶಾಶ್ವತವಾದಂತಹ ನರಕ ಯಾತನೆ ಎಚ್ಚರಿಕೆಯೂ ಕೂಡ ಎಲ್ಲ ದೈವಿಕ ಗ್ರಂಥಗಳು ನೀಡಿವೆ. ಅದಕ್ಕಾಗಿ ನಾನು ಈ ಒಂದು ವಿಶೇಷ ಸಂದೇಶದ ಮೂಲಕ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸುವುದೇನೆಂದರೆ, ಆ ಎಲ್ಲ ದೈವಿಕ ಗ್ರಂಥಗಳನ್ನು ನಾವು ಓದಬೇಕು, ತುಲನಾತ್ಮಕ ಅಧ್ಯಯನ ಮಾಡಬೇಕು. ಎಲ್ಲ ಧರ್ಮಗ್ರಂಥಗಳು ಮಾನವೀಯ ಮೌಲ್ಯಗಳನ್ನು ತಿಳಿಸಿವೆ, ಏಕದೇವೋಪಾಸನೆಯನ್ನೇ ತಿಳಿಸಿವೆ, ಪ್ರವಾದಿಗಳನ್ನು ಅನುಸರಿಸುವಂತ ಮಾತೇ ತಿಳಿಸಿವೆ. ಅದಕ್ಕಾಗಿ ಆ ಬೋಧನೆಗಳನ್ನು ಮೈಗೂಡಿಸಿಕೊಂಡು ಬದುಕಿ ನಮ್ಮ ದೇಶದಲ್ಲಿ ಶಾಂತಿಯನ್ನು ಸ್ಥಾಪಿಸುವ, ಕೋಮು ಸೌಹಾರ್ದತೆಗೆ ಬಲಪಡಿಸುವಂತ ಕೆಲಸ ನಾವೆಲ್ಲರೂ ಮಾಡೋಣ. ಈ ದೇಶದಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣ ಮಾಡೋಣ ಎಂದು ಹಾರೈಸುತ್ತಾ ನನ್ನ ಈ ಪ್ರವಚನವನ್ನು ಮುಗಿಸುತ್ತೇನೆ. ಸರ್ವಸ್ತುತಿ ಸರ್ವಲೋಕಗಳ ಒಡೆಯನಾದ ಆ ದೇವನಿಗೆ ಮಾತ್ರ ಮೀಸಲು.